ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನುಡಿ ಜನ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಎಲ್ಲರೂ ಕೂಡ ಕೇಳ್ತಾ ಇದ್ರೆ, ಮೇಡಮ್ ನಾವು ಕೂಡ ಕೋಟ್ಯಾಧಿಪತಿ ಆಗ್ಬೇಕು, ನಾವು ಕೂಡ ಕೋಟ್ಯಾಧೀಶರು ಆಗ್ಬೇಕು, ಯಾವ್ದಾದ್ರು ಸ್ಕೀಮ್ ಇದ್ರೆ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ವಿಡಿಯೋ ಅದಾಗಿರುತ್ತೆ. ನೀವು ಕೂಡ ಕೋಟ್ಯಾಧಿಪತಿ ಆಗ್ಬಹುದು, ನಾವು ಕೂಡ ಕೋಟ್ಯಾಧಿಪತಿ ಆಗ್ಬಹುದು, ಯಾವ ರೀತಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ನಿಮ್ಮ ಹತ್ರ ಏನಾದ್ರೂ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಒಂದು 10 ಲಕ್ಷನೋ 15 ಲಕ್ಷನೋ ಅಥವಾ 13 ಲಕ್ಷನೋ ಅಥವಾ ಒಂದು 20 ಲಕ್ಷನೋ ಅಮೌಂಟ್ ಇದೆ. ಸೊ ನಾವು ಯಾವ ರೀತಿ ಅದನ್ನ ಹೂಡಿಕೆ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಇದು ಅಂತವ್ರಿಗೆ ಒಳ್ಳೆ ವಿಡಿಯೋ ಅಂತ ಹೇಳ್ಬೋದು. ಸೊ ಯಾಕಪ್ಪ ಅಂತ ಹೇಳಿದ್ರೆ, ಸೊ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಒಂದು ಜಮೀನ್ ಮಾರಿರ್ತೀರಾ, ಅಥವಾ ಯಾವ್ದೋ ಒಂದು ಪಿತ್ರಾರ್ಜಿತ ಆಸ್ತಿ ಬಂದಿರುತ್ತೆ, ಅಥವಾ ನೀವೇ ಏನಾದ್ರೂ ಸೇವಿಂಗ್ಸ್ ಮಾಡಿ ಅಷ್ಟು ಅಮೌಂಟ್ ನಿಮ್ಮ ಹತ್ರ ಇರುತ್ತೆ. ಓಕೆನಾ? ಸೊ ಈಗ ನಮ್ಗೆ ಆ ಅಮೌಂಟ್ ಡಬಲ್ ಆಗ್ಬೇಕು, ನಾವು ಕೂಡ ಕೋಟ್ಯಾಧಿಪತಿ ಆಗ್ಬೇಕು. ಆದ್ರೆ ನಮ್ಗೆ ಗೊತ್ತಿರಲ್ಲ ಯಾವ ಸ್ಕೀಮ್ ಮೇಲೆ ನಾವು ಅದನ್ನ ಹೂಡಿಕೆ ಮಾಡಿದ್ರೆ ನಾವು ಕೋಟ್ಯಾಧಿಪತಿ ಆಗ್ತೀವಿ ಅನ್ನೋದನ್ನ. ಓಕೆನಾ? ಸೊ ಅದ್ರ ಬಗ್ಗೆ ನಾನು ಇವತ್ತ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಇಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಒಂದು ಒಳ್ಳೆ ಸ್ಕೀಮ್ ಇದೆ. ನಾನು ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತಾ ಇರುವಂತದ್ದು. ಓಕೆನಾ? ಸೊ ಇಷ್ಟು ಹೂಡಿಕೆ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು, ಸೊ ನಿಮ್ಮ ಹತ್ರ ಎಷ್ಟು ಇರುತ್ತೆ ಅಷ್ಟು ನೀವು ಹೂಡಿಕೆ ಮಾಡಬಹುದು. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಏನಾದ್ರೂ 13 ಲಕ್ಷ ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಓಕೆ? ಸೊ ನೀವೇ ಕೋಟ್ಯಾಧಿಪತಿ ಆಗ್ತೀರಾ. ಓಕೆನಾ? ಸೊ ಯಾವ ರೀತಿ ಅಂತ ಹೇಳಿದ್ರೆ, ನೀವೇನಾದ್ರೂ 13 ಲಕ್ಷ ಹೂಡಿಕೆ ಮಾಡಿದ್ರೆ 12 ಕೋಟಿ ರೂಪಾಯಿ ನಿಮ್ಗೆ ಬರುತ್ತೆ. ಓಕೆನಾ? ಸೊ ಇದನ್ನ ಯಾವ ರೀತಿ ಪಡೆದುಕೊಳ್ಬೇಕು ಮತ್ತೆ ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು, ಹಲವಾರು ರೀತಿಯಾದಂತ ಮ್ಯೂಚುವಲ್ ಫಂಡ್ ಗಳಿವೆ. ಸೊ ನಮ್ಗೆ ಗೊತ್ತೇ ಇರಲ್ಲ. ಓಕೆನಾ? ಸೊ ಅದರಲ್ಲಿ SIP ಅನ್ನೋದು ಒಂದು ಗೊತ್ತು. ಸೊ SIP ಅನ್ನೋದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಸೊ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹಲವಾರು ಪ್ರಯೋಜನಗಳು ನಮಗಿದೆ, ಮತ್ತೆ ಬಡ್ಡಿ ಸೇರಿ ಚಕ್ರ ಬಡ್ಡಿ ಕೂಡ ಕೊಡ್ತಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಷಯ. ಸೊ ಓಕೆನಾ? ಸೊ ಇಲ್ಲಿ ನಿಮ್ಗೆ 13 ಲಕ್ಷ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ಅದನ್ನ ಯಾವ ರೀತಿ ಹೂಡಿಕೆ ಮಾಡ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಇದರಿಂದ ನಿಮ್ಗೆ ಕೋಟಿ ಕೋಟಿ ಹಣ ನೀವು ಗಳಿಸಬಹುದು. ಓಕೆನಾ? ಸೊ ಬನ್ನಿ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 13 ಲಕ್ಷ ರೂಪಾಯಿ ಇರುತ್ತೆ. ಸೊ ಇದನ್ನ ನೀವೀಗ 12 ಕೋಟಿ ರೂಪಾಯಿ ಮಾಡ್ಬೇಕು. ಹೇಗೆ? ಸೊ ಈ ಒಂದು 13 ಲಕ್ಷ ನಮ್ಗೆ 12 ಕೋಟಿಯಾಗಿ ಬೆಳಿಬೇಕು ಅಂತ ಹೇಳಿದ್ರೆ ನಾವ್ ಏನ್ ಮಾಡ್ಬೇಕು? ಸೊ ಅದನ್ನ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಹೂಡಿಕೆ, ಮೊದಲಿಗೆ ಹೂಡಿಕೆ ಅಂತ ಏನಂತ ತಿಳ್ಕೊಬೇಕು. ಸೊ ಅದಾದ್ಮೇಲೆ ನಾವು ಶುರು ಮಾಡ್ಬೇಕಲ್ವಾ? ಸೊ ಮೊದಲಿಗೆ ಹೂಡಿಕೆ ಅಂತ ಏನು ಅಂತ ಹೇಳಿದ್ರೆ, ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಹೂಡಿಕೆಯನ್ನ ಮಾಡ್ತೀವಲ್ವಾ? ಸೊ ಅದ್ರ ಬದಲು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಟ್ಟಿಗೆ ಒಂದು 13 ಲಕ್ಷನೋ 10 ಲಕ್ಷನೋ 20 ಲಕ್ಷನೋ, ಸೊ ನಮ್ಮದು ಆಸ್ತಿ ಇದ್ರೆ ಏನಾದ್ರೂ ನೀವು ಸೇವಿಂಗ್ಸ್ ಮಾಡಿದ್ರೆ ಅದು ಒಟ್ಟಿಗೆ ಸೇರಿಸಿ ನೀವು ಹೂಡಿಕೆಯನ್ನ ಮಾಡುವಂತದ್ದು. ಓಕೆನಾ? ಸೊ ಮ್ಯೂಚುವಲ್ ಫಂಡ್ ನಲ್ಲಿ, ಸೊ ಈಗ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಹೂಡಿಕೆ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ನಿಮ್ಗೆ ಅದೇನಾಗುತ್ತೆ ಅಂತ ಹೇಳಿದ್ರೆ, ಬಡ್ಡಿ ಚಕ್ರ ಬಡ್ಡಿ ಎಲ್ಲಾ ಸೇರಿ ನಿಮ್ಗೆ ಅಮೌಂಟ್ ಲಾಭದ ರೂಪದಲ್ಲಿ ಬರುವಂತದ್ದು. ಓಕೆನಾ? ಸೊ ಇಲ್ಲಿ ಯಾವ ರೀತಿ ನೀವು ಹೂಡಿಕೆ ಮಾಡಬಹುದು, ಸೊ ಹೂಡಿಕೆ ಲಾಭವನ್ನು ನಾವು ಹೇಗೆ ಲೆಕ್ಕಾಚಾರ ಹಾಕೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈಗ ಫಾರ್ ಎಕ್ಸಾಂಪಲ್ ಒಟ್ಟು ಲಾಭ, ಸೊ ನಮ್ಗೆ ಗೊತ್ತಿರಬಹುದು, ಈಗ ಲಾಭದ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಸೊ ಒಟ್ಟು ಲಾಭ ಯಾವ ರೀತಿ ನಾವು ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ನೀವೇನಾದ್ರೂ ಹೂಡಿಕೆ ಮಾಡಿದ್ಮೇಲೆ ಒಟ್ಟಾರೆಯಾಗಿ ನೀವು ಗಳಿಸಿದ ಲಾಭ ಇರುತ್ತಲ್ವಾ? ಸೊ ಅದಕ್ಕೆ ಒಟ್ಟು ಲಾಭ ಅಂತಾರೆ. ಸೊ ಇಷ್ಟು ವರ್ಷದಿಂದ ನೀವು ಇಷ್ಟು ವರ್ಷ ಹೂಡಿಕೆ ಮಾಡಿರ್ತೀರಿ, ಅದಕ್ಕೆ ಎಷ್ಟು ಲಾಭ ಬಂದಿದೆ ಅನ್ನೋದೇ ಒಟ್ಟು ಲಾಭ ಆಗುತ್ತೆ. ಓಕೆನಾ? ಸೊ ಅದ್ರಲ್ಲೇ ನಿಮ್ಗೆ ವಾರ್ಷಿಕ ಸರಾಸರಿ ಲಾಭ ಅಂತ ಹೇಳ್ಬಿಟ್ಟು, ಸೊ ಅಂದ್ರೆ ವರ್ಷಕ್ಕೆ ಎಷ್ಟು ಲಾಭ ಸಿಗುತ್ತೆ, ಮತ್ತೆ 2 ವರ್ಷಕ್ಕೆ ಎಷ್ಟು ಲಾಭ, ನಾವ್ ಎಷ್ಟು ವರ್ಷ ಹೂಡಿಕೆ ಮಾಡಿರ್ತೀವಿ, ಮತ್ತೆ ಎಷ್ಟು ಲಾಭ ಸಿಗುತ್ತೆ ಅನ್ನೋದು ಅದು ಒಂದು ಲಾಭ. ಸೊ ಇನ್ನೊಂದು 2 ದಿನಾಂಕಗಳ ನಡುವಿನ ಲಾಭ ಇರುತ್ತೆ. ಅದೇನಂತ ಹೇಳಿದ್ರೆ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಬಂದಂತಹ ಲಾಭ ಆಗಿರುತ್ತೆ. ಸೊ ಇನ್ನೊಂದು ಹಿಂದಿನ ಗಳಿಕೆಯಲ್ಲಿ ಆಗಿರುವಂತಹ ಅವಧಿಯೊಳಗೆ ಎಷ್ಟು ಹೂಡಿಕೆ ಮಾಡಿರ್ತೀವಿ ಅದ್ರಲ್ಲಿ ಎಷ್ಟು ಲಾಭ ಸಿಕ್ಕಿರುತ್ತೆ, ಸೊ ಅದ್ರ ಬಗ್ಗೆ ಆಗಿರುವಂತದ್ದು. ಓಕೆನಾ? ಸೊ ಇನ್ನ ಸ್ಥಿರ ಅವಧಿಗಳಲ್ಲಿ ಸರಾಸರಿ ಲಾಭ, ಸೊ ಇದಂದ್ರೆ ನಿಮ್ಗೆ ನಿಗದಿತ ಅವಧಿಗಳಲ್ಲಿ ಸರಾಸರಿ ಗಳಿಕೆಯನ್ನ ಅಳತೆ ಮಾಡುವಂತದ್ದೇ ಸರಾಸರಿ. ಓಕೆನಾ? ಸೊ ಇನ್ನ ಹಣಕಾಸು ವಿಚಾರಗಳಲ್ಲಿ ನಾವು ಯಾವ ರೀತಿ ಕ್ಯಾಲ್ಕುಲೇಟರ್ ಮಾಡಬಹುದು, ಸೊ ಯಾವ ರೀತಿ ನಮ್ಗೆ ಇಲ್ಲಿ ಬಡ್ಡಿ ಕೊಡ್ತಾರೆ, ಸೊ ಎಷ್ಟು ಪರ್ಸೆಂಟ್ ಬಡ್ಡಿ ಇರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಗೆ ಉದಾಹರಣೆಗೆ ಹೇಳುತ್ತಿರುವಂತದ್ದು 12% ಅಂದ್ರೆ 12% ನಿಮ್ಗೆ ಏನಾದ್ರೂ ವಾರ್ಷಿಕವಾಗಿ ನಿಮ್ಗೆ ಬಡ್ಡಿ ಕೊಟ್ರು ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮ ನಿವೃತ್ತಿ ಅವಧಿ ಅನ್ನೋ ಅಷ್ಟರಲ್ಲಿ ನೀವು ಎಷ್ಟು ವರ್ಷ ಹೂಡಿಕೆ ಮಾಡಿರ್ತೀರಾ ಅಷ್ಟು ವರ್ಷ ಅನ್ನೋದ್ರಲ್ಲಿ ನಿಮ್ಗೆ, ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತಿದ್ದೀನಿ, 10 ವರ್ಷ ನೀವೇನಾದ್ರೂ ಹೂಡಿಕೆ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ಆರಂಭಿಕ ಸ್ಟಾರ್ಟಿಂಗ್ ನಿಮ್ಗೆ 13 ಕೋಟಿ ರೂಪಾಯಿ ಬರುವಂತದ್ದು. ಓಕೆನಾ? ಸೊ ಇನ್ನ ಅಂದಾಜು ಹೇಳ್ತಾ ಇದ್ದೀನಿ ನಾನು. ಅದಾದ್ಮೇಲೆ ಆರಂಭಿಕ ಹೂಡಿಕೆ ಇಷ್ಟ ಆಗಿರುತ್ತೆ. ಓಕೆನಾ? 13 ಲಕ್ಷ ನೀವೇನಾದ್ರೂ ಹೂಡಿಕೆ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ 10 ವರ್ಷಕ್ಕೆ 13 ಲಕ್ಷ ಹೂಡಿಕೆ ಮಾಡಿದ್ರೆ ಅಂದಾಜು ಆದಾಯ ಬಂದ್ಬಿಟ್ಟು ನಿಮ್ಗೆ
ಸೊ 27,37,600 ರೂಪಾಯಿ ನಿಮಗೆ ಬರುವಂತದ್ದು. ಓಕೆನಾ. ಸೊ ಇನ್ನು ಒಟ್ಟು ಮೌಲ್ಯ ಬಂದ್ಬಿಟ್ಟು ಅಂದ್ರೆ ಫುಲ್ ಎಲ್ಲಾ ನಮ್ಗೆ ಎಂಡ್ ತಗೋತೀವಿ ನಾವ್ ಅಂತ ಹೇಳಿದ್ರೆ 40,37,603 ರೂಪಾಯಿ ಸಿಗುವಂತದ್ದು. ನೀವೇನಾದ್ರೂ 5 ವರ್ಷ 6 ವರ್ಷ ಕಟ್ಟಿ ತಗೊಂಡ್ರೆ 27 ಲಕ್ಷ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ಅದೆಲ್ಲ ಮುಗಿಸಿ ತಗೋತೀವಿ ಅಂದ್ರೆ 40 ಲಕ್ಷ ಬರುವಂತದ್ದು. ಸೊ ಇನ್ನು ಒಂದು ದಶಕ ನೀವೇನಾದ್ರೂ ಅದನ್ನ ಹೂಡಿಕೆ ಮಾಡಿದ್ರೆ ಸೊ ನಿಮ್ಗೆ 3 ಪಟ್ಟು ಹೆಚ್ಚು ಸಿಗುತ್ತೆ ಅಲ್ಲಿ. ಓಕೆನಾ. ಸೊ 3 ಪಟ್ಟು ಅಂದ್ರೆ ನಿಮ್ಗೆ 1% ಎಷ್ಟು ಕೊಡ್ತಾ ಇದ್ರು 12%, ಅದ್ರ 3 ಪಟ್ಟು ನಿಮ್ಗೆ ಸಿಗುವಂತದ್ದು. ಓಕೆನಾ. ಸೊ 20 ವರ್ಷ ನೀವೇನಾದ್ರೂ ಅಲ್ಲಿ ಹೂಡಿಕೆಯನ್ನ ಮಾಡಿದ್ರಿ, ಫಾರ್ ಎಕ್ಸಾಂಪಲ್ ಹೂಡಿಕೆ ಹಣ ಬಂದ್ಬಿಟ್ಟು 13 ಲಕ್ಷ ಆಗಿರುತ್ತೆ, ಅಂದಾಜು ಬಂದು ನಿಮ್ಗೆ 1,12,40,181 ರೂಪಾಯಿ ನಿಮ್ಗೆ ಸಿಗುವಂತದ್ದು. ಸೊ ಇದು ಅಂದಾಜು ಕ್ಯಾಲ್ಕುಲೇಟ್. ಸೊ ಎಲ್ಲಾ ಒಟ್ಟಿಗೆ ಮೌಲ್ಯವನ್ನ ನಾವು ಕೌಂಟ್ ಮಾಡಿದ್ರೆ 1,25,40,181 ರೂಪಾಯಿ ನಿಮ್ಗೆ ಸಿಗುವಂತದ್ದು. ಓಕೆನಾ. ಸೊ ಇನ್ನ 20 ವರ್ಷ ನೀವೇನಾದ್ರೂ ಇನ್ನೂ ಹೆಚ್ಚಿಸ್ತೀವಿ, ನಾವು ಇನ್ನೂ ದೀರ್ಘಕಾಲ ಬೇಕು ನಮ್ಗೆ, ನಮ್ಮ ಮಕ್ಕಳಿಗೂ ಬೇಕು, ಫ್ಯೂಚರ್ಗೂ ಬೇಕು ಅಂತ ಹೇಳೋದಾದ್ರೆ 12% ನಿಮ್ಗೆ 13 ಲಕ್ಷವನ್ನ ಹೂಡಿಕೆ ಮಾಡಿದ್ರೆ ಒಟ್ಟು ನಿಮ್ಗೆ ಸುಮಾರು 4 ದಶಕಗಳಂತ ಹೇಳಿದ್ರೆ 40 ವರ್ಷ ಅಂತ ಹೇಳಿದ್ರೆ 12 ಕೋಟಿ ರೂಪಾಯಿ ನಿಮ್ಗೆ ಸಿಗುವಂತದ್ದು ಈ ಒಂದು ಮ್ಯೂಚುವಲ್ ಫಂಡ್ ನಲ್ಲಿ, SIP ನಲ್ಲಿ. ಓಕೆನಾ. ಸೊ ಈ ರೀತಿಯಾಗಿ ನೀವು ತಾಳ್ಮೆಯಾಗಿ ವಿಚಾರ ಮಾಡಿ ಹೂಡಿಕೆ ಮಾಡೋದ್ರಿಂದ ನೀವು ಕೋಟ್ಯಾಧಿಪತಿ ಆಗ್ಬಹುದು. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಇಷ್ಟು ವರ್ಷದಿಂದ ಸೇವಿಂಗ್ಸ್ ಮಾಡಿರುವಂತದ್ದು ಒಂದು 10 ಲಕ್ಷ 13 ಲಕ್ಷ ಇತ್ತು ಅಂತ ಹೇಳಿದ್ರೆ ನೀವೇನಾದ್ರೂ ನಿಮ್ಮ ಮಕ್ಕಳ ಫ್ಯೂಚರ್ಗೆ ಇಡ್ತೀವಿ ಅನ್ನೋದಾದ್ರೆ ಅಥವಾ ನಮ್ಮ ಫ್ಯೂಚರ್ಗೆ ನಾವೇ ಇಟ್ಕೋತೀವಿ ಅನ್ನೋದಾದ್ರೆ ಇದು ಒಳ್ಳೆ ಯೋಜನೆ ಅಂತ ಹೇಳ್ಬೋದು. ಇಲ್ಲಿ ನೀವು ಹೂಡಿಕೆ ಮಾಡಿದ್ರೆ 12 ಕೋಟಿ ರೂಪಾಯಿ ಬರುತ್ತೆ. ಓಕೆನಾ. ಸೊ ಕೋಟಿ ಅಂದ್ರೆ ತಮಾಷೆನಾ. ಸೊ ಹಾಗಾಗಿ ಯಾರಿಗೆಲ್ಲ ನಿಮ್ಗೆ ಸೇವಿಂಗ್ಸ್ ಮಾಡ್ಬೇಕು, ಹೂಡಿಕೆ ಮಾಡ್ಬೇಕು ಅಂತ ಆಸೆ ಇರುತ್ತೆ ಎಲ್ಲರೂ ಹೋಗಿ ಈ ಕೂಡಲೇ ನೀವು ಪೋಸ್ಟ್ ಆಫೀಸ್ ಅಲ್ಲಿ ಈ ಒಂದು ಸ್ಕೀಮ್ ಅನ್ನ ಓಪನ್ ಮಾಡಿ, ಇಂಟ್ರೆಸ್ಟ್ ಇದ್ದವರು, ನಿಮ್ಮ ಹತ್ರ ದುಡ್ಡು ಇದ್ದವರು ಹೋಗಿ ಅದಕ್ಕೆ ನೀವು ಇನ್ವೆಸ್ಟ್ ಮಾಡಬಹುದು. ಓಕೆನಾ. ಸೊ ಸೇಫ್ ಅಂಡ್ ಸೆಕ್ಯೂರ್ ಇರುತ್ತೆ, ಯಾಕಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಇರುವಂತದ್ದು, ಯಾವುದೇ ರೀತಿಯಾಗಿ ನಿಮ್ಗೆ ತೊಂದರೆ ಆಗಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಇಂಟ್ರೆಸ್ಟ್ ಇದ್ರೆ ಹೋಗಿ, ನಿಮ್ ಕಡೆ ದುಡ್ಡು ಇದ್ರೆ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ತುಂಬಾ ಒಳ್ಳೆಯ ಸ್ಕೀಮ್ ಇದೆ, ದಯವಿಟ್ಟು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ.